ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ತಿದ್ದೀರಾ ನೀವು ಒಂದು ಹೊಸ ಗಾಡಿ ಏತರ್ 450X HR. ಸೊ ಹೈಯೆಸ್ಟ್ ರೇಂಜ್, ಹೈ ರೇಂಜ್ ಅಂತ HR ಅಂದರೆ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಮಾಡಲ್ ಇದು. ಸೊ ಇದು ನಮ್ಮದೇ ಗಾಡಿ, ಹೊಸದು ಆ್ಯಡ್ ಆನ್ ಆಗಿದೆ. ಇವಾಗ ನಿಮಗೆ ಇದ್ರ ರಿಲೇಟೆಡ್ ಕಂಟೆಂಟು ನೋಡೋಕ್ಕೆ ಸಿಗುತ್ತೆ ಇನ್ಮೇಲೆ, ಸರ್ವಿಸ್ದು ಅದು ಇದು ಎಲ್ಲ. ಸೊ ಹೊಸ ಗಾಡಿ ನೋಡಿ ಈ ಥರ ಇದೆ. ಕಲರ್ ಬಂದು ಸ್ಪೇಸ್ ಗ್ರೇ ಅಂತ ಇದ್ರ ಹೆಸರು. 450X ಫುಲ್ಲು ಸ್ಪೋರ್ಟಿ ಮಾಡಲು. ರಿಸ್ಡಾ ಬಂದು ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಗಾಡಿ, ಬಟ್ ಇದು ಸ್ಪೋರ್ಟ್ಸ್ ವೆಹಿಕಲು. ಇದರಲ್ಲಿ ನಿಮಗೆ ಎರಡು ವೇರಿಯಂಟ್ ಬರುತ್ತೆ, 450S ಮತ್ತು 450X. 450S ಬಂದು ಬೇಸ್ ಮಾಡಲ್ ಥರ, ಬೇಸಲ್ಲೂ ನಿಮಗೆ 3.7 ಕಿಲೋವ್ಯಾಟು ಮತ್ತು 2.7 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಆ್ಯಂಡ್ 450Xಲ್ಲೂ ಕೂಡ ಇದು ಸ್ವಲ್ಪ ಟಾಪ್ ಥರ, ಟಾಪ್ ಫೀಚರ್ಸ್ ಎಲ್ಲ ಜಾಸ್ತಿ ಇದೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಸೇಮ್ 2.7 ಕಿಲೋವ್ಯಾಟ್ ಮತ್ತು 3.7 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ನೋಡೋಕ್ಕೆ. ಸೊ ಫ್ರಂಟ್ ಪಾರ್ಟ್ ನೋಡಿ, ಅಗ್ರೆಸಿವ್ ಒಂದು ಸ್ಪೋರ್ಟ್ಸ್ ಲುಕ್ ಸಿಗುತ್ತೆ ನಿಮಗೆ. ಫ್ರಂಟ್ DRL ಕೊಟ್ಟಿದ್ದಾರೆ. ಆ್ಯಂಡ್ ಇದು ಇಂಡಿಕೇಟರ್ ಲೈಟಾಗೂ ಕೂಡ ಆ್ಯಕ್ಟ್ ಮಾಡುತ್ತೆ. ಆಲ್ LED ಸೆಟಪ್ಪು, ಆಬ್ವಿಯಸ್ಲಿ ಎಲೆಕ್ಟ್ರಿಕ್ಕಿಗೆಲ್ಲ ಆಲ್ LEDನೇ ಬರೋದು. ಆ್ಯಂಡ್ ಇದು ನಿಮಗೆ ರಿಫ್ಲೆಕ್ಷನ್ ಟೈಪ್ ಹೆಡ್ಲೈಟ್ ಬರುತ್ತೆ. ಮತ್ತು ಸೈಡಲ್ಲಿ ನೋಡ್ತಿರ್ಬೋದು ನೀವು, ಇದು ಫುಟ್ ರೆಸ್ಟು, ಸ್ಯಾರಿ ಗಾರ್ಡು ಮತ್ತು ಮ್ಯಾಟು ಆ್ಯಂಡ್ ಈ ಗ್ರಿಪ್ಪರ್ ಎಲ್ಲ ಫುಲ್ ಆಕ್ಸೆಸರಿ ಆಗಿ ಬರೋದು ನಿಮಗೆ. ಸ್ಯಾರಿ ಗಾರ್ಡು ಆ್ಯಸ್ ಯೂಶುವಲ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಬಟ್ ಈ ಪಿಲಿಯನ್ ಫುಟ್ ರೆಸ್ಟ್ ಇದೆಯಲ್ಲ, ಲೇಡೀಸ್ ಫುಟ್ ರೆಸ್ಟು, ಇದೊಂದೇ ನಿಮಗೆ 2K ಕಾಸ್ಟ್ ಮಾಡುತ್ತೆ ಇಂಡಿವಿಜುವಲ್ ಆಗಿ. ಬಟ್ ನೀವು ಕಾಂಬೋ ಪ್ಯಾಕ್ ತಗೊಂಡ್ರೆ ಈ ಫುಟ್ ರೆಸ್ಟು, ಮ್ಯಾಟ್ ಆ್ಯಂಡ್ ಈ ಗ್ರಿಪ್ಪರು ನಿಮಗೆ 2300 2500 ರೇಂಜ್ಗೆನೋ ಬರುತ್ತೆ, ಇಷ್ಟು ಫುಲ್ ಕಂಬೈಂಡು. ಆ್ಯಂಡ್ ನಿಮಗೆ ಡೀಟೇಲ್ಡ್ ಪ್ರೈಸೆಲ್ಲ ಹೇಳ್ತೀನಿ ನೋಡಿ. ಹಿಂದ್ಗಡೆ ಟೈಲ್ ಲೈಟ್ ಈ ಥರ ಇದೆ, ಡಾಟ್ ಸೆಟಪ್ಪಲ್ಲಿ, ಮತ್ತು ಏತರ್ ಅಂತ ಬರೆದಿದೆ ಪ್ರೀಮಿಯಮ್ ಆಗಿ. ಆ್ಯಂಡ್ ಇದ್ರ ಟೈರ್ ಪ್ರೊಫೈಲಿಗೆ ಬಂದರೆ ನಾವು ಫ್ರಂಟಲ್ಲಿ 90/90 12 ಇಂಚ್ ಬರುತ್ತೆ, ರೇರಲ್ಲಿ 100/80 12 ಇಂಚ್ ಬರುತ್ತೆ. ಆ್ಯಂಡ್ ಡಿಸ್ಕ್ ನೋಡೋದಾದರೆ ನೀವು ಫ್ರಂಟ್ ಆ್ಯಂಡ್ ರೇರ್ ಎರಡು ಡಿಸ್ಕ್ ಇದೆ. ಇದು ಹಬ್ ಮೋಟ್ರ್ ಬರೋದಲ್ಲ ಅಲ್ವಾ, ಸೊ ಅದರಿಂದ ನಿಮಗೆ ರೇರು ಕೂಡ ಡಿಸ್ಕ್ ಬರುತ್ತೆ. ನಿಮಗೆ ಹಬ್ ಮೋಟ್ರ್ ಬಂದರೆ ರೇರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಬಟ್ ಏತರಲ್ಲಿ ನಿಮ್ಗೆ ಯಾವುದು ಹಬ್ ಮೋಟರ್ ನೋಡೋಕ್ಕೆ ಸಿಗೋಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ ABS ಬರೋಲ್ಲ, ಫ್ರಂಟು ಮತ್ತು ರೇರ್ ಎರಡರಲ್ಲೂ ABS ಬರೋಲ್ಲ. ಬಟ್ CBS ಅಂತ ಬರುತ್ತೆ. CBS ಅಂದರೆ ಏನಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಅರ್ಥ. ನೀವು ರೇರ್ ಬ್ರೇಕ್ಸ್ ಅಪ್ಲೈ ಮಾಡಿದ್ರೆ ಫ್ರಂಟ್ ಆ್ಯಂಡ್ ರೇರ್ ಎರಡು ಕಂಬೈನಾಗಿ ಅಪ್ಲೈ ಮಾಡುತ್ತೆ. ಬಟ್ ಫ್ರಂಟ್ ಹಿಡಿದ್ರೆ ಫ್ರಂಟ್ ಮಾತ್ರ, ಅದನ್ನು CBS ಅಂತ ಕರೀತಾರೆ. ಆ್ಯಂಡ್ ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ನೀವು, ಹಿಂದ್ಗಡೆ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ. ಆ್ಯಂಡ್ ಫ್ರಂಟು ಡುವಲ್ ಶಾಕ್ಸ್ ಬರುತ್ತೆ. ಡಿಸ್ಪ್ಲೇ ನೋಡೋದಾದರೆ ಓವರ್ ಈ ಥರ ಇದೆ ಡಿಸ್ಪ್ಲೇದು, ತುಂಬ ಸಿಂಪಲ್ ಆಗಿದೆ, ಏನು ಕಾಂಪ್ಲೆಕ್ಸ್ ಇಲ್ಲ. ನಿಮ್ಗೆ ಈ ಥರ ಸ್ಲೈಡ್ ಮಾಡೋದು ನಿಮ್ಗೆ ಓಲಾದಲ್ಲಿ ಐತಲ್ಲ ಆ ಥರ ಈ ಥರ ಎಲ್ಲ ಬರೋಲ್ಲ. ಅಂದರೆ ನೀವು ಓಲಾ ಓಡಿಸಿದ್ರೆ ಗೊತ್ತಿರುತ್ತೆ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಇವಾಗ ಕ್ಲೀನಾಗಿ. ಇದು ಮೇಯ್ನ್ ನಿಮ್ಮದು ರೈಡಿಂಗ್ದು ಏನಿದೆ ಅಂತ ತೋರಿಸ್ತಾ ಇರುತ್ತೆ ನೋಡಿ. ಸ್ಮಾರ್ಟ್ ಇಕೋಲ್ ಇದೆ, ಮೋಡ್ ಚೇಂಜ್ ಮಾಡಿದ್ರೆ ಎಷ್ಟು ಯಾವ ಮೋಡು ಮತ್ತು ರೇಂಜು ಎರಡು ತೋರಿಸುತ್ತೆ ಇದರಲ್ಲಿ. ಕರೆಂಟ್ ರೈಡಲ್ಲಿ ನಿಮಗೆ ಇದರಲ್ಲಿ ಓಡೋ ತೋರಿಸುತ್ತೆ, ಟ್ರಿಪ್ಪು, ಆ್ಯಾವ್ರೇಜ್ ಸ್ಪೀಡು ಮತ್ತು ಕರೆಂಟ್ ರೈಡು ಇಷ್ಟು ತೋರಿಸುತ್ತೆ ನಿಮಗೆ. ಇದನ್ನು ಮೇಲ್ಗಡೆಗೆ ಮಾಡಿದ್ರೆ ನಿಮಗೆಲ್ಲ ತೋರಿಸುತ್ತೆ ಅದರಲ್ಲಿ. ಸೊ ಇಷ್ಟಿದೆ. ಇದು ನಿಮ್ಮದು ಬಂದು ಫೋನ್ ಸೆಟ್ಟಿಂಗ್ಸು ಫುಲ್ಲು. ಇದರಲ್ಲಿ ಫೋನ್ ನೀವು ಕನೆಕ್ಟ್ ಮಾಡಿದರೆ ಕಾಲ್ ಬಂದರೆ ಕಾಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ಮ್ಯೂಸಿಕ್ ಪ್ಲೇ ಮಾಡ್ತೀರಾ, ಮ್ಯೂಸಿಕ್ ಕಂಟ್ರೋಲ್ ನೀವು ಫುಲ್ ಈ ಜಾಯ್ಸ್ಟಿಕಲ್ಲಿ ಮಾಡ್ಕೊಬೋದು. ಮತ್ತು ವಾಟ್ಸಪ್ ನೋಟಿಫಿಕೇಷನ್ಸ್ ಏನಾದ್ರು ಬಂದರೆ ಅದು ಕೂಡ ತೋರಿಸುತ್ತೆ ಇದರಲ್ಲಿ. ಮತ್ತು ಇದು ಬಂದು ಮ್ಯಾಪು, ನೀವು ಮ್ಯಾಪ್ ಎಲ್ಲರೂ ಹೋಗ್ಬೇಕಂದ್ರೆ ಮಾಮೂಲಿ ನ್ಯಾವಿಗೇಷನ್ ಸೆಟ್ ಮಾಡ್ಕೊತೀರಲ್ಲ, ಅದರಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಬೋದು. ಮತ್ತು ನೀವು ಹೋಮ್ ಲೊಕೇಶನ್ನ ಸೆಟ್ ಮಾಡಿದರೆ ಇಲ್ಲಿ ಡೈರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಹೋಮ್ಗೆ ನ್ಯಾವಿಗೇಟ್ ಆಗುತ್ತೆ ಸೀದಾ. ಸೊ ಅಷ್ಟಿದೆ. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, ಇದು ಕ್ವಿಕ್ ಸೆಟ್ಟಿಂಗ್ಸು. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಈ ಥರ. ಮತ್ತು ಮೇಲ್ಗಡೆ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ಅಂತ, ಇದು ಕಿಲ್ ಸ್ವಿಚ್ ಎಂಗೇಜ್ ಮತ್ತು ಡಿಸ್ಎಂಗೇಜ್ದು ನಿಮಗೆ ನೋಟಿಫಿಕೇಷನ್ಸ್ ಅವರು ತೋರಿಸುತ್ತೆ. ಮತ್ತು ಫೋನ್ ಕನೆಕ್ಟ್ ಆಗಿರೋ ಬ್ಲೂಟೂತ್ ಇಂಡಿಕೇಷನ್ನು. ಆ್ಯಂಡ್ ಇದರಲ್ಲಿ ಜಿಯೋ eSIM ಬರುತ್ತೆ ಬಿಲ್ಟಿನ್ನು. ಸೊ ಅದರದ್ದು ನೆಟ್ವರ್ಕ್ ತೋರಿಸುತ್ತೆ ಆ್ಯಂಡ್ ಟೈಮ್ ತೋರಿಸುತ್ತೆ, ಇಷ್ಟಿದೆ. ಮತ್ತು ಕ್ವಿಕ್ ಸೆಟ್ಟಿಂಗ್ಸಿಗೆ ಬಂದರೆ ನಿಮಗೆ ಮೇಯ್ನು ನಿಮಗೆ ಎಷ್ಟು ಬೇಕು ಅಂದರೆ ನೀವು ಯಾವಾಗಲೂ ಆ್ಯಕ್ಸೆಸ್ ಮಾಡೋದು ಅಷ್ಟಿದೆ. ಫಸ್ಟು ಬ್ರೈಟ್ನೆಸ್ಸು, ಮತ್ತು ಇದು ಟ್ವಿಸ್ಟ್ ಅಂದರೆ ರೀಜನ್ರೇಷನ್ನು. ನೀವು ಥ್ರಾಟಲ್ನ ಉಲ್ಟಾ ಕೊಟ್ಟರೆ ರೀಜನ್ರೇಷನ್ ಆಗುತ್ತಲ್ಲ, ಅದು ಹೈ ಲೋ ಮತ್ತು ಆಫ್ ಮಾಡ್ಕೊಬೋದು ನೀವು. ಇದು ಕಾಲ್ಸ್, ಫೋನ್ ಕನೆಕ್ಟ್ ಆಗಿದ್ರೆ ಕಾಲ್ಸ್ ಆನ್ ಆಫ್ ಮಾಡ್ಕೊಬೋದು. ಆಟೋ ಹಿಲ್ ಹೋಲ್ಡ್ ಇದೆ ಇದರಲ್ಲಿ. ಸ್ಮಾರ್ಟ್ ಇಕೋ ಅಂದರೆ ಇದರಲ್ಲಿ ಇಕೋ ಮೋಡಲ್ಲಿ ಎರಡು ಥರ ಬರುತ್ತೆ, ಒಂದು ನಾರ್ಮಲ್ ಇಕೋ, ಒಂದು ಸ್ಮಾರ್ಟ್ ಇಕೋ ಅಂತ. ಈ ಸ್ಮಾರ್ಟ್ ಇಕೋ ಅದನ್ನು ಆನ್ ಆಫ್ ಮಾಡ್ಕೊಬೋದು ನೀವು. ಮತ್ತು ಶೇರ್ ಲೈವ್ ಲೊಕೇಶನ್ ಪ್ರೆಸ್ ಮಾಡಿದ್ರೆ ನೀವು ಆ್ಯಪಲ್ಲಿ ಮೇಯ್ನು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರಿಗೆ ಹಾಕಿರ್ತೀರಾ ಅಲ್ಲಿಗೆ ಲೈವ್ ಲೊಕೇಶನ್ ಶೇರ್ ಆಗುತ್ತೆ. ಮತ್ತು ಮೇಯ್ನ್ ಸೆಟ್ಟಿಂಗ್ಸಿಗೆ ಬಂದರೆ ಇದು ಪ್ರೊಫೈಲು. ನೀವು ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಇಲ್ಲಿ ಡಾಕ್ಯುಮೆಂಟ್ಸ್ನ ನೋಡ್ಬೋದು, ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು. ಆ್ಯಂಡ್ ಸೆಟ್ಟಿಂಗ್ಸಿಗೆ ಬಂದರೆ ನಮಗೆ ಆಟೋ ಬ್ರೈಟ್ನೆಸ್ ಇದೆ. ಮತ್ತು ಇದು ಥೀಮು, ಲೈಟ್ ಡಾರ್ಕ್ ನೀವು ಥೀಮ್ ಹಾಕೊಬೋದು. ಇದನ್ನು ಆಟೋ ಥೀಮ್ಗೆ ಇಟ್ಟರೆ ಬೆಳಗ್ಗೆ ಹೊತ್ತು ಲೈಟ್ ಆಗುತ್ತೆ, ರಾತ್ರಿ ಹೊತ್ತು ಡಾರ್ಕ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ಇದು ಸೌಂಡು, ಮತ್ತು ಇಷ್ಟು ಆಪ್ಷನ್ಸ್ ಇದೆ ನಿಮಗೆ. ಕ್ರೂಸ್ ಕಂಟ್ರೋಲ್ ಅದು ಇದು ಎಲ್ಲ ಬರುತ್ತೆ, ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.
ಕನೆಕ್ಟಿವಿಟಿಗೆ ಬಂದರೆ ಫೋನ್ ಕನೆಕ್ಟಿವಿಟಿ ಇದು, ಬ್ಲೂಟೂತ್ ಆನ್ ಆಫ್ ಮಾಡ್ಕೊಳ್ಳೋಕ್ಕೆ. ಮತ್ತು ನೋಟಿಫಿಕೇಷನ್ ಯಾವ್ದಾದ್ರು ಫೋನ್ ನೋಟಿಫಿಕೇಷನ್ ಇದ್ದರೆ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಗೈಸ್ ಹೊಡೋಣ, ಕಿಲ್ ಸ್ವಿಚ್ ಆನ್ ಮಾಡಿದೆ. ಓಕೆ ಲೆಟ್ಸ್ ಗೋ. ಸೊ ಇವಾಗ ಸ್ಮಾರ್ಟ್ ಇಕೋ ಮಾಡಲ್ ಇದೆ ನಮ್ಮದು ಗಾಡಿ, ಆ್ಯಂಡ್ 122 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ರೇಂಜು ಅಟ್ 95%. ಬೆಳಗ್ಗೆ ತಾನೇ ಚಾರ್ಜ್ ಮಾಡಿದೆ, ಅದಕ್ಕೆ ಇಷ್ಟಿದೆ. ಇನ್ನು ನೋಡಿ ನಮ್ಮ ರೈವಲ್ರಿ ಓಲಾ. ನನಗೆ ಹೋಗೋದಾ? ಹ್ಞೂ ಗಾಡೀಲಿ ಮಾತ್ರ ಪವರು ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಇದರಲ್ಲಿ 6.4 ಕಿಲೋವ್ಯಾಟ್ ಬ್ಯಾಟ್ರಿ ಇದರಲ್ಲಿ ಇರೋದು, ಆ್ಯಂಡ್ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇರೋದು. ಬಟ್ ಅದರಲ್ಲಿ 3.4 ಕಿಲೋವ್ಯಾಟ್ ಅಷ್ಟೇ ಏನೋ ಯೂಸೇಬಲ್ ಇರೋದು ನಮಗೆ. ಮಿಕ್ಕಿದೆಲ್ಲ ಆ್ಯಪ್ ಕನೆಕ್ಷನ್ನು, ಆಮೇಲೆ ಡಿಸ್ಪ್ಲೇ, ಹಾರ್ನು, ಇದಕ್ಕೆಲ್ಲ ಎನರ್ಜಿ ಕನ್ಸ್ಯೂಮ್ ಆಗೋಕ್ಕೆ ಅಷ್ಟು ಬಿಟ್ಟಿದ್ದಾರೆ. ಬಟ್ ನಮಗೆ ರೇಂಜ್ ಕೊಡೋದು ಜಸ್ಟ್ 3.4 ಕಿಲೋವ್ಯಾಟಿಂದ ಅಷ್ಟೇ. ಹ್ಯಾಂಡಲ್ ಬಾರಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಜಾಯ್ಸ್ಟಿಕ್ ಇದೆ. ಇದು ಹೈ ಬೀಮ್ ಆ್ಯಂಡ್ ಲೋ ಬೀಮ್ಗೆ. ಹೈ ಬೀಮ್ ಹಾಕಿದ್ರೆ ಇಲ್ಲಿ ಇಂಡಿಕೇಷನ್ ಬರುತ್ತೆ ನಮಗೆ. ಮತ್ತು ಇದು ಕಿಲ್ ಸ್ವಿಚ್ಚು, ಇದು ಕ್ರೂಸ್ ಕಂಟ್ರೋಲ್ ಆ್ಯಂಡ್ ರಿವರ್ಸು, ಇದು ಮೋಡ್ ಚೇಂಜ್ ಮಾಡೋಕ್ಕೆ, ಇದು ಸೆಲ್ಫ್ ಸ್ಟಾರ್ಟು, ಇದು ಇಂಡಿಕೇಟರ್ಸ್ಗೆ, ಇದು ಹಾರ್ನ್ಗೆ. ಹಾರ್ನ್ ಸೌಂಡ್ ಕೇಳೋಣ ನಾವು. ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಹಾರ್ನ್ ನೋಡಿದ್ರೆ ಎಲ್ಲ ನಮ್ಮನ್ನೇ ತಿರುಗಿ ನೋಡ್ತಾರೆ, ಆಮೇಲೆ ಯಾರು ಇವನು ಹುಚ್ಚ ಅಂತ. ಸೊ ಈ ಗ್ಯಾಪಲ್ಲಿ ನಾನು ಸ್ಮಾರ್ಟ್ ಇಕೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಸ್ಮಾರ್ಟ್ ಇಕೋ ಮೋಡ್ ಅಂದರೆ ನಿಮಗೆ ಇಕೋ, ರೈಡು, ಸ್ಪೋರ್ಟ್ಸ್ ಈ 3 ಮೋಡ್ನು ಕಂಬೈನ್ ಮಾಡಿ ಸ್ಮಾರ್ಟ್ ಇಕೋ ಅಂತ ಮಾಡಿರೋದು. ಏನು ಈ ಸ್ಮಾರ್ಟ್ ಇಕೋ ಅಂದರೆ ಇವ್ರು ತೋರಿಸಿದಲ್ಲ ರೇಂಜು 130 ಕಿಲೋಮೀಟರ್ಸು ರೇಂಜ್ ಕೊಟ್ಟಿರೋದು ಇವರು. ಸೊ ಈ 130 ಕಿಲೋಮೀಟರ್ಸ್ ರೇಂಜು ಕರೆಕ್ಟಾಗಿ ಅಷ್ಟೇ ಬರಬೇಕು ನಿಮಗೆ ರಿಯಲ್ ವರ್ಲ್ಡಲ್ಲಿ. ಅದಕ್ಕಿಂತ ಕಡಿಮೆ ಬರ್ತಾಯಿದೆ ಅಂದರೆ ಪವರ್ ಕಡಿಮೆ ಕೊಡುತ್ತೆ, ಅದಕ್ಕಿಂತ ಜಾಸ್ತಿ ಸ್ವಲ್ಪ ರೇಂಜ್ ಬರ್ತಾಯಿದೆ ಅಂದರೆ ನಿಮಗೆ ಫುಲ್ ಪವರ್ ಇರುತ್ತೆ. ಸೊ ಸ್ಪೀಡು ಎಕೋ ಮೋಡಲ್ಲಿ ಡಿಪೆಂಡ್ಸ್ ಆಗುತ್ತೆ. ಸ್ಮಾರ್ಟ್ ಇಕೋ ಮೋಡಲ್ಲಿ ಒಂದೊಂದ್ಸತಿ 65 ತನಕ ಎಲ್ಲ ಹೋಗುತ್ತೆ, ಒಂದೊಂದ್ಸತಿ 20ವರೆಗೂ ಲಿಮಿಟ್ ಮಾಡುತ್ತೆ. ನನಗೇನೆ ಎಷ್ಟೊಂದು ಸತಿ ಮಾಡಿದೆ. ಮೈಸೂರಿಗೆ ತೊಗೋಬೇಕಾದ್ರೆ ಸ್ಮಾರ್ಟ್ ಇಕೋಲಿ ಹೈವೇಲಿ ನಿಮಗೆ ಸಾಕಾಗಲ್ವಲ್ಲ ಸ್ಪೀಡು, ಆವಾಗ ಬರೀ ಥ್ರೋಟಲ್ನ ಫುಲ್ ಹಿಡ್ಕೊಂಡು ಕೂತಿರ್ತೀರಾ ಅಂದರೆ ರೇಂಜ್ ಕಡಿಮೆ ಬರುತ್ತಲ್ಲ, ಆವಾಗ 20ಗೆ ಲಿಮಿಟ್ ಮಾಡಿಬಿಡುತ್ತೆ ಸ್ಪೀಡ್ನ. ಬಟ್ ಇವಾಗ ಎಷ್ಟು ಕೊಡುತ್ತೆ ನೋಡೋಣ ಇರಿ. ಬಿಸಿಲಿಗೆ ಒಳಗಡೆ ಎಲ್ಲ ಹರಿತೈತೆ. ಯಾರಿಗೆ? ಹಾಂ. ಸೊ ಇವಾಗ ನೋಡೋಣ ಇರಿ ಟಾಪ್ ಸ್ಪೀಡು ಸ್ಮಾರ್ಟ್ ಇಕೋದಲ್ಲಿ ಎಷ್ಟು ಹೋಗುತ್ತೆ ಇವಾಗ ಅಂತ. ಫುಲ್ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಕ್ಲೀನಾಗಿ, ಎಲ್ಲೂ ಜಾಸ್ತಿ ಎಳ್ದಿರಲಿಲ್ಲ ಗಾಡಿನ. ಸೊ ಐ ಗೆಸ್ ಇದು 60 ತನಕ 60 ಆಗಲೇ ರೀಚ್ ಆಗಿಬಿಟ್ಟೈತೆ. ನೋಡೋಣ ಎಷ್ಟು ಸ್ಪೀಡ್ ಕೊಡುತ್ತೆ ಅಂತ. 65, 66, ಹಾಂ ಅಷ್ಟೇ, 66 ಲಾಸ್ಟು. ಟಾಪ್ ಸ್ಪೀಡ್ ಬಂದು 90 km/h ಇದೆ. ಬಟ್ ನಾನು ಇದುವರೆಗೂ 70 ಅಷ್ಟೇ ಹೋಗಿರೋದು. ಇವಾಗ ಆನ್ ಕ್ಯಾಮ್ರಾನೇ ಮಾಡೋಣ 90. ವ್ರ್ಯಾಪ್ಗೆ ಹಾಕ್ಕೊಂಡಿದ್ದೀನಿ. ವ್ರ್ಯಾಪಲ್ಲಿ ಮಾತ್ರ ಏನು ಪಿಕಪ್ ಗುರು, ಗಾಡಿ ಫುಲ್ ಲೈಟ್ ವೆಯ್ಟ್ ಇರೋದಕ್ಕೂ ಕ್ಲೀನಾಗಿ ಸಾಕತ್ತಾಗಿ ನುಗ್ಗುತ್ತೆ ಮಾತ್ರ. 86, 88, 90 ಹೋಗ್ತಾ ಇಲ್ವಲ್ಲ ನಮಗೆ. ಎಸ್ 90. ಸೊ ಇಷ್ಟೇ ಈ ಗಾಡಿದು ಟಾಪ್ ಸ್ಪೀಡು ನಮಗೆ ಇರೋದು. ವಾಪಸ್ ಸ್ಮಾರ್ಟಿಗೆ ಹಾಕೊಂಬಿಡೋಣ ನಾವು. 2 ಕಿಲೋಮೀಟರ್ ರೇಂಜೇ ಬಿದ್ದೋಯ್ತು ಆಗಲೇ. ಆ್ಯಂಡ್ ಇದರಲ್ಲಿ ಮ್ಯಾಜಿಕ್ ಟ್ವಿಸ್ಟ್ ಅಂತ ಬರುತ್ತೆ. ನೀವು ಇದೇ ಥ್ರಾಟಲ್ನ ಹಿಂಗೆ ಉಲ್ಟಾ ಟ್ವಿಸ್ಟ್ ಮಾಡಿದ್ರೆ ನೋಡಿ, ಇಲ್ಲಿ ಟ್ವಿಸ್ಟ್ ಅಂತ ಬಂದಿದೆ. ಮತ್ತು ಆ್ಯನಿಮೇಷನಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಪವರ್ ಹಿಂಗೆ ಉಲ್ಟಾ ಹೋಗ್ತಿರೋದು. ಇದೇನಂದರೆ ರೀಜನ್ರೇಷನ್. ಇದು ಬೇಸಿಕಲಿ ಮೋಟರಿಂದ ಬ್ರೇಕ್ ಅಪ್ಲೈ ಆಗುತ್ತೆ, ಆ್ಯಂಡ್ ಪವರ್ ಕೂಡ ಜನ್ರೇಟ್ ಆಗೋದ್ರೆ ಅದರಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ನಿಮಗೆ ನೋಟಿಸಬಲ್ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ, ಬಟ್ ಬ್ಯಾಟ್ರಿ ನಿಮ್ಗೆ ಚಾರ್ಜ್ ಆಗುತ್ತೆ. ರೇಂಜು ಒಂದು 200-300 ಮೀಟರ್ಸ್ ಜಾಸ್ತಿ ಬರುತ್ತೆ ನೀವು ರೀಜನ್ರೇಷನ್ನ ಯೂಸ್ ಮಾಡ್ತಾ ಇದ್ರೆ. ಇಲ್ಲಿ ಕರೆಂಟ್ ರೈಡ್ ಅಂತ ತೋರಿಸ್ತಿದೆಯಲ್ಲ, ಇದು ನಿಮ್ಮದು ಒಂದೊಂದು ಟ್ರಿಪ್ಗೂ ಅದು ರೀಸೆಟ್ ಆಗ್ತಾ ಇರುತ್ತೆ. ಒಂದು ಸತಿ ಗಾಡಿ ಆಫ್ ಆಗಿ ಮತ್ತೆ ಆನ್ ಆದಾಗ ಈ ಪ್ರತಿಯೊಂದು ಕರೆಂಟ್ ರೈಡ್ಸ್ಗೂ ನಿಮಗೆ ಏತರ್ ಆ್ಯಪಲ್ಲಿ ಮ್ಯಾಪ್ ಅಪ್ಡೇಟ್ ಆಗ್ತಾ ಇರುತ್ತೆ ಪದೇ ಪದೇ. ನೀವು ನೋಡ್ಕೊಬೋದು ಎಲ್ಲಿಂದ ಎಲ್ಲಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಗಾಡಿ ಹೋಗಿದೆ, ಯಾವ ಟೈಮ್ಗೆ. ಪ್ರತಿಯೊಂದು ಏತರ್ ಆ್ಯಪ್ ಮಾತ್ರ ಫುಲ್ ಡೀಟೇಲ್ಸ್ ಇದೆ ಎಲ್ಲ ಕಡೆ. ನೀವು ಏತರ್ ಆ್ಯಪಲ್ಲಿ ಗಾಡಿ ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ತಿಂಗ್ಳಿಗೊಂದು ಸತಿ ರೈಡ್, ನೀವು ಒಂದು ತಿಂಗಳದ್ದು ರೈಡ್ ರಿಸಲ್ಟ್ಸ್ ಏನಂತ ಬಿಡ್ತಾರೆ, ಅದರಲ್ಲಿ ನೀವು ಎಷ್ಟು ಸತಿ ಹಾರ್ನ್ ಮಾಡಿದ್ದೀರಾ ಅಂತ ನೋಡ್ಬೋದು ಗುರು ಗಾಡೀಲಿ. ಹಾಂಕೋಮೀಟರ್ ಅಂತೇನೋ ಬರುತ್ತೆ ಇವ್ರದ್ದು. ಸೊ ಅದರಲ್ಲಿ ಮೆಜರ್ ಆಗ್ತಾ ಇರುತ್ತೆ ನೀವು ಎಷ್ಟು ಸತಿ ಹಾರ್ನ್ ಮಾಡಿದ್ದೀರಾ ಅಂತ. ನಾನು ಹೋದ ತಿಂಗಳದ್ದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಸ್ಕ್ರೀನಲ್ಲಿ.
ಸೊ ಇಷ್ಟು ಅಡ್ವಾನ್ಸ್ ಆಗಿದೆ ನಮಗೆ ಏತರ್ ಗಾಡಿ. ಆಮೇಲೆ ಗಾಡಿ ಫುಲ್ಲು ಲೈಟ್ ವೆಯ್ಟ್ ಇರೋದ್ರಿಂದ ಫುಲ್ಲು ನಿಂಬಲ್ಲಿದೆ ಗಾಡಿ. ಫನ್ ಟು ಡ್ರೈವು ನನಗಂತೂ. ಆರಾಮಾಗಿ ಸಿಟಿ ಟ್ರಾಫಿಕಲ್ಲಂತೂ ಫುಲ್ಲು ಬೆಸ್ಟ್ ಅಂದ್ಕೊಳ್ಳಿ ಈ ಗಾಡಿ ಟ್ರಾಫಿಕಲ್ಲಿ ಮಾತ್ರ ಸಿಟೀಲಿ. ಆ್ಯಂಡ್ ಇದ್ರ ಫಾಸ್ಟ್ ಚಾರ್ಜಿಂಗು ಕೂಡ ಜಾಸ್ತಿ ವೈಡ್ ಇದೆ ನೆಟ್ವರ್ಕು. ಸೊ ಅದರಿಂದ ನಿಮಗೆ ಹೊರಗಡೆ ಲಾಂಗ್ ಡಿಸ್ಟೆನ್ಸ್ ಹೋದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. 1 ಮಿನಿಟ್ಗೆ ₹1 ಪ್ಲಸ್ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ ಚಾರ್ಜ್ಗೆ. ಗ್ರಿಡ್, ಏತರ್ ಗ್ರಿಡ್ ಅಂತ ಕರೀತಾರೆ ಅದನ್ನು. ಒಂದು 30 ಕಿಲೋಮೀಟರ್ಸ್ ಹಾಕಿದ್ರೆ ನೀವು ಗ್ರಿಡ್ಗೆ ಅರೌಂಡ್ ನಿಮಗೆ ಒಂದು 60 ಕಿಲೋಮೀಟರ್ಸ್, 60 to 60 70 ಅಂದ್ಕೊಳ್ಳಿ, 70 ಕಿಲೋಮೀಟರ್ಸ್ ನಿಮಗೆ ರೇಂಜ್ ಗೇಯ್ನ್ ಆಗುತ್ತೆ ಅಷ್ಟರಲ್ಲಿ. ಸೊ ಫನ್ ಟು ಡ್ರೈವ್ ಗಾಡಿ ಮಾತ್ರ. ಇವಾಗ ನಾನು 90 km/h ಹೋಗಿದ್ನಲ್ಲ ಸ್ಪೀಡು ಆನ್ ಕ್ಯಾಮ್ರಾದಲ್ಲಿ, ಅದು ಏತರ್ ಆ್ಯಪಲ್ಲಿ ರೆಕಾರ್ಡ್ ಆಗಿರುತ್ತೆ. ಲೈಫ್ ಟೈಮ್ ಹೈಲೈಟ್ಸ್ ಅಂತ ಬರುತ್ತೆ, ಅದರಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ದೀರಾ, ಲಾಂಗೆಸ್ಟ್ ಡಿಸ್ಟೆನ್ಸ್ ಎಷ್ಟು, ಅದೆಲ್ಲ ಪ್ರತಿಯೊಂದು ಆ್ಯಪಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮಗೆ. ಸೊ ಸಖತ್ ಅಡ್ವಾನ್ಸ್ ಇದೆ ಆ್ಯಪ್ ಕೂಡ. ನಾನು ಇದುವರೆಗೂ ಬೇರೆ ಯಾವ ಎಲೆಕ್ಟ್ರಿಕ್ ವೆಹಿಕಲ್ಲು ನೋಡಿಲ್ಲ. ನಾನು ಅಂದರೆ ಓನ್ ಮಾಡಿದ್ದೆ ಓಲಾ ಒಂದು, ಅದು ಬಿಟ್ಟರೆ ಏತರು. ಓಲಾದಲ್ಲಂತೂ ಈ ಥರ ಎಲ್ಲ ಇರಲಿಲ್ಲ, ಇಷ್ಟು ಫನ್ ಇರಲಿಲ್ಲ ಗಾಡಿ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಟೋಟಲಿ ಸ್ಯಾಟಿಸ್ಫೈಡ್. ಆಮೇಲೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲಲ್ಲಿ ನಿಮಗೆ 4 ಆಪ್ಷನ್ ಇದೆ. ಒಂದು ಆಫು, ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೋಬೋದು. ಇನ್ನೊಂದು ರೋಡು, ರ್ಯಾಲಿ ಮತ್ತು ರೈನು. ಟೈರ್ ಸ್ಕಿಡ್ ಆಗದಿದ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ನ ನೀವು ಆನ್ ದ ಗೋ ಚೇಂಜ್ ಮಾಡ್ಕೊಬೋದು ಬೇಕಾದ್ರೆ. ಈ ಜಾಯ್ಸ್ಟಿಕ್ ಇರೋದೇ ಅದಕ್ಕೆ. ಜಾಯ್ಸ್ಟಿಕ್ ನಿಮಗೆ ಓಡಿಸ್ಬೇಕಾದ್ರೆ ಅಥವಾ ನಿಂತಿದ್ದಾಗೂ ಜಾಯ್ಸ್ಟಿಕ್ನ ಒಂದು ಸತಿ ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಆ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಒಂದು ರೈಡ್ ಸೆಟ್ಟಿಂಗ್ಸಲ್ಲಿ ನೀವು ಟ್ರ್ಯಾಕ್ಷನ್ ಚೇಂಜ್ ಮಾಡ್ಕೊಬೋದು. ಇವಾಗ ರೈನಲ್ಲಿದೆ, ಅದನ್ನು ಒಂದು ಸತಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಡಿ ರ್ಯಾಲಿ, ರೋಡು ಮತ್ತು ರೈನು. ಆಫ್ ಮಾಡೋಕ್ಕೆ ನಿಮಗೆ ಮೇಯ್ನ್ ಸೆಟ್ಟಿಂಗ್ಸ್ಗೆ ಹೋಗಬೇಕು, ಬಟ್ ಸದ್ಯಕ್ಕೆ ಇಷ್ಟಿದೆ. ಅದಾದಮೇಲೆ ನಿಮಗೆ ಮ್ಯಾಪು, ಇಲ್ಲಿ ಹೋಮ್ ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ಲ ಹೋಮು, ಅಲ್ಲಿ ಡೈರೆಕ್ಟಾಗಿ ಆನ್ ದ ಗೋ ನೀವು ಮ್ಯಾಪ್ ಹಾಕೊಬೋದು ಇದಕ್ಕೆ. ಮತ್ತು ರೈಡ್ ವ್ಯೂವಿಂದ ಇದು ರೈಡ್ ವ್ಯೂ ನಿಮಗೆ, ಬಟ್ ಮ್ಯಾಪ್ ವ್ಯೂಗೆ ಹಾಕಿದ್ರೆ ಪಕ್ಕದಲ್ಲಿ ಮ್ಯಾಪ್ ಓಪನ್ ಆಗುತ್ತೆ ನಿಮಗೆ. ನೋಡಿ ತೋರಿಸ್ತಾ ಇದ್ದೀನಿ ನಾನು. UI ಕೂಡ ಫಾಸ್ಟಾಗಿ ರೆಸ್ಪಾನ್ಸ್ ಮಾಡ್ತಿದೆ ನಮಗೆ. ಆ್ಯಂಡ್ ಆನ್ ದ ಗೋ ನೀವು ಬ್ರೈಟ್ನೆಸ್ ಮತ್ತು ಡಾರ್ಕ್ ಥೀಮು, ಲೈಟ್ ಥೀಮು ಶಿಫ್ಟ್ ಮಾಡ್ಕೊಬೋದು. ಸೊ ಇಷ್ಟೇ ಈ ಜಾಯ್ಸ್ಟಿಕ್ ಕೆಲಸ. ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಟಚ್ ಸ್ಕ್ರೀನ್ ಬಂದಮೇಲೆ ಇದ್ರದ್ದು ಫಂಕ್ಷನಾಲಿಟಿ ಎಲ್ಲ ಹೊಟ್ಟೋಗಿದೆ. ಟಚ್ ಸ್ಕ್ರೀನ್ ಇಲ್ಲದಾಗ ಪ್ರತಿಯೊಂದು ಸೆಟ್ಟಿಂಗ್ಸ್ನು ಇದರಲ್ಲೇ ನ್ಯಾವಿಗೇಟ್ ಮಾಡಬೇಕಾಗಿತ್ತು ನಮಗೆ. ಮ್ಯಾಪ್ ವ್ಯೂವಿಂದ ರೈಡ್ ವ್ಯೂಗೆ ಹಾಕೊಂಬಿಡೋಣ. ಸೊ ಇಷ್ಟಿದೆ ಗುರು ಏತರ್ 450X HR ಅಂದರೆ ಹೈ ರೇಂಜು 3.7 kW ಬ್ಯಾಟ್ರಿ ಪ್ಯಾಕ್ದು. LR ಅಂದರೆ ಲೋ ರೇಂಜು, ಅದು 2.7 kW ಬ್ಯಾಟ್ರಿ ಪ್ಯಾಕು. ಸೊ ಇದರ ಆನ್ ರೋಡ್ ಪ್ರೈಸ್ ಬಂದು ನಮಗೆ 1,95,000 ಚೇಂಜ್ ಇದೆ, ಅಂದರೆ ಡಿಪೆಂಡಿಂಗ್ ಆನ್ ಯುವರ್ ಸಿಟೀಸ್ ಅದು. ಆಮೇಲೆ ಇದರಲ್ಲಿ ಸಾಫ್ಟ್ವೇರ್ ಬರುತ್ತೆ, ಪ್ರೋ ಸ್ಟ್ಯಾಕ್ ಅಂತನೋ ಏನೋ ಸಾಫ್ಟ್ವೇರ್, ನಿಮ್ಮ ಕರೆಕ್ಟಾಗಿ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಎಕ್ಸಾಕ್ಟಾಗಿ ಅದ್ರ ಕೀವರ್ಡ್ನ. ಸೊ ಅದು ಆಪ್ಷನಲ್ಲು, ನೀವು ಬೇಕಂದರೆ ತಗೋಬೋದು, ಬೇಡ ಅಂದರೆ ಬೇಡ. ಅದು ಸಾಫ್ಟ್ವೇರೇ 22,000 ಏನೋ ಬರುತ್ತೆ ಇದಕ್ಕೆ 450X HRಗೆ. ಅದನ್ನು ತಗೊಳ್ಳಿಲ್ಲ ಅಂದರೆ ನಿಮ್ಗೆ ಬೇಸಿಕಲಿ ಯಾವ ಫೀಚರು ಬರೋಲ್ಲ. ಟ್ರ್ಯಾಕ್ಷನ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇದು ಯಾವ ಫೀಚರು ಬರೋಲ್ಲ. ನಾನು ನಿಮಗೆ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ ರೀ. ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ವರ್ಕ್ ಮಾಡಬೇಕಂದ್ರೆ ಸ್ಮಾರ್ಟ್ ಇಕೋದಲ್ಲಿ ವರ್ಕ್ ಆಗೋಲ್ಲ. ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಕ್ರೂಸ್ ಅನ್ಅವೈಲೇಬಲ್ ಅಂತ ಬರುತ್ತೆ. ಇದು ರಿವರ್ಸ್ಗೂ ಅಪ್ಲೈ ಆಗುತ್ತೆ, ಕ್ರೂಸ್ಗೂ ಅಪ್ಲೈ ಆಗುತ್ತೆ ನಿಮಗೆ. ಕ್ರೂಸ್ ಕಂಟ್ರೋಲ್ ಹಾಕಬೇಕಂದ್ರೆ ನೀವು ರೈಡ್ಗೆ ಹೋಗಬೇಕು. ರೈಡ್ಗೆ ಹೋಗ್ಬಿಟ್ಟು ಒಂದು ಸತಿ ಒತ್ತಿದ್ರೆ ಕ್ರೂಸ್ ಆನ್ ಆಯಿತು. ಆಮೇಲೆ ಈ ಕ್ರೂಸು ಆಫ್ ಆಗೋಲ್ಲ, ಈ ಕ್ರೂಸ್ ಕಂಟ್ರೋಲು ಇನ್ಫಿನಿಟ್ ಕ್ರೂಸ್ ಇದು ಕರೆಯೋದಿದ್ರೆ ಹೆಸರನ್ನ. ಇವಾಗ 30 ಅಲ್ವಾ, 30 ಬಿಟ್ಟರೆ ನೋಡಿ 30 ಹೋಗ್ತಾಯಿದೆ. ಆ್ಯಂಡ್ ನಾನು ಬ್ರೇಕ್ ಹಿಡಿದು ಇವಾಗ 27, 25 ತಂದೆ, 24 ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಕ್ರೂಸು. ಆ ಥರ ಇನ್ಫೈನೈಟ್ ಕ್ರೂಸ್ ಇದು, ನೀವು ಆಫೇ ಆಗೋಲ್ಲ. ಆಫ್ ಮಾಡಬೇಕಂದ್ರೆ ನೀವು ಮತ್ತೆ ಬಟನ್ ಒತ್ತೆ ಆಫ್ ಮಾಡಬೇಕು. ಸೊ ಈ ಥರ ಇದೆ ಕ್ರೂಸ್ ಕಂಟ್ರೋಲು ನಮಗೆ. ಆಮೇಲೆ ನೀವು ಆ್ಯನಿಮೇಷನಲ್ಲಿ ನೋಡ್ತಾ ಇರ್ಬೋದು, ಥ್ರಾಟಲ್ನ ಕೊಟ್ಟರೆ ನೋಡಿ ಇಲ್ಲಿ ನೀವೆಷ್ಟು ಥ್ರಾಟಲ್ ಅಪ್ಲೈ ಮಾಡ್ತೀರಾ ಅಂತ ಗೊತ್ತಾಗ್ತಿದೆ ಇಲ್ಲಿ. ನಾನು ಜಾಸ್ತಿ ಕೊಟ್ಟರೆ ನೋಡಿ ಜಾಸ್ತಿ ಹೋಯ್ತಿದ್ದು, ಕಡಿಮೆ ಕೊಟ್ಟರೆ ಕಡಿಮೆ ಹೋಗುತ್ತೆ. ಮತ್ತು ಇದ್ರ ರೇಂಜ್ ಏನಾದ್ರು ಕಡಿಮೆ ಆಯ್ತಾ ಬಂದರೆ ನೀವು ಸ್ಮಾರ್ಟಿಕಲ್ಲಿ ತುಂಬ ಜಾಸ್ತಿ ಪವರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀರಾ, ನೀವು ಎಷ್ಟು ಮೈಲೇಜ್ ಬರಬೇಕಿತ್ತು ಅಷ್ಟು ಮೈಲೇಜ್ ಬರ್ತಾಯಿಲ್ಲ ಅಂತ ಅಂದರೆ ಇವಾಗ ಯೆಲ್ಲೋ ಕಲರ್ ಇದ್ದಿದ್ದು ಬ್ಲೂ ಕಲರ್ ಆಗುತ್ತೆ. ಬ್ಲೂ ಕಲರ್ ಇದ್ದಿದ್ದು ನೆಕ್ಸ್ಟು ನೀವು ಇನ್ನೂ ಜಾಸ್ತಿ ಪವರ್ ಎಳಿತಾ ಇದ್ದೀರಾ ಥ್ರಾಟಲ್ನ, ಅಷ್ಟು ರೇಂಜ್ ಮತ್ತೆ ಬರ್ತಾಯಿಲ್ಲ ಅಂದರೆ ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಬಂದಾಗ ನಿಮಗೆ ಟಾಪ್ ಸ್ಪೀಡು ತುಂಬ ಕಡಿಮೆ ಬಿದ್ದೋಗುತ್ತೆ, ಇಷ್ಟು ಬಂದುಬಿಡುತ್ತೆ ಗ್ರೀನ್ಗೆ. ಅಷ್ಟು ಬಂದರೆ ನಿಮಗೆ 20 ಅಷ್ಟೇ ಬರೋದು ರೇಂಜು. ಎಲ್ಲೋ ಇದ್ದರೆ ಮಾತ್ರ ನಿಮಗೆ 65 ಅಪ್ ಟು 66 ಏನೋ ಹೋಗಿತ್ತಲ್ಲ ಅಷ್ಟು ಬರೋದು ನಿಮಗೆ ರೇಂಜು. ಸೊ ಆ ಥರ ಇದು ನೋಡಿ. ಗಾಡಿ ನಿಂತಿದಾಗ ಇದನ್ನು ಸ್ಲೈಡ್ ಮಾಡಿದ್ರೆ ಡೈರೆಕ್ಟ್ ರಿವರ್ಸ್ಗೆ ಹೋಗುತ್ತೆ, ಇದು ರಿವರ್ಸು.
ಆ್ಯಂಡ್ ನೀವು ರಿವರ್ಸಲ್ಲಿದ್ದಾಗ ಇದನ್ನು ಒತ್ತಿದ್ರೆ ಫಾರ್ವರ್ಡ್ಗೆ ಹೋಗುತ್ತೆ. ಇದು ಫಾರ್ವರ್ಡು. ಇದು 5 km/h ಲಿಮಿಟ್ ಆಗಿರುತ್ತೆ. ನೀವು ಪಾರ್ಕ್ ಮಾಡಬೇಕಾದ್ರೆ ಸಡನ್ನಾಗಿ ಫಾರ್ವರ್ಡ್ ಹೋಗ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ನೀವು. ಸೊ ಇಷ್ಟಾಗಿತ್ತು ಗೈಸ್ ಇದ್ರ ಫುಲ್ ಡೀಟೇಲ್ಸು ನಿಮಗೆ ಏತರ್ 450X HR. ಆಮೇಲೆ ನಿಮಗೆ ರಿಸ್ಟಾ ಬಗ್ಗೆ ಏನಾದ್ರು ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಸ್ಟಾ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ರಿಸ್ಟಾನು ಕೂಡ ಅವೈಲೇಬಲ್ ಇದೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಸೊ ಅದರಲ್ಲೊಂದು ಮಾಡೋಣ. ಆ್ಯಂಡ್ ಇದು ಸರ್ವಿಸ್ ಇಂಟರ್ವಲ್ ಬಂದು 5000 km ಆರ್ 6 months ಅಂತ. ಬೆಲ್ಟ್ ಚೇಂಜ್ ಏನೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಸೊ ಅದನ್ನ ನಿಮಗೆ 5000 ಓಡಾದ್ಮೇಲೆ ತೋರಿಸ್ತೀನಿ ನಿಮಗೆ. ಕರೆಂಟ್ಲಿ 1000 ಆಗಿದೆ ಇವಾಗ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ನಿಮಗೆ ಏತರ್ 450 ಬಗ್ಗೆ. ಬೇರೆ ಯಾವ್ದಾದ್ರು ಗಾಡಿ ರಿವ್ಯೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ.